ಭಾರತೀಯ ಮಕ್ಕಳ ಚಿಕಿತ್ಸಾ ಅಕಾಡೆಮಿ ತೀವ್ರ ನಿಗಾ ಅಧ್ಯಾಯ, ಕರ್ನಾಟಕದಲ್ಲಿ ತೀವ್ರ ನಿಗಾ ಅಧ್ಯಾಯ ಹಾಗೂ ಶ್ರೀದೇವಿ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸೆ ವಿಭಾಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ಚಿಕಿತ್ಸಾ ತೀವ್ರ ನಿಗಾ ವೈದ್ಯಕೀಯ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಐಎಪಿ ಅಧ್ಯಕ್ಷರಾದ ಡಾಕ್ಟರ್ ಅಶೋಕ್, ಇದೇ ತಿಂಗಳ ಸೆಪ್ಟೆಂಬರ್ 12, 13, 14 3 ದಿನಗಳ ಕಾಲ ತುಮಕೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ಮಟ್ಟದ 16ನೇ ಮಕ್ಕಳ ಚಿಕಿತ್ಸಾ ತೀವ್ರ ನಿಗಾ ವೈದ್ಯಕೀಯ ಸಮ್ಮೇಳನವನ್ನು ಶ್ರೀದೇವಿ ಆಸ್ಪತ್ರೆಯ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ. ಸುಮಾರು 500ರಿಂದ 600 ವೈದ್ಯರು ಈಗಾಗಲೇ ನೋಂದಣಿಯಾಗಿದ್ದು, ನೆರೆ ರಾಜ್ಯಗಳಿಂದಲೂ ವೈದ್ಯರು ಈ ಸಮ್ಮೇಳನದಲ್ಲಿ ಭಾಗಿಯಾಗುವ ನಿರೀಕ್ಷೆ ಇದೆ. ಇತ್ತೀಚಿನ ದಿನಮಾನಗಳಲ್ಲಿ ಕಾಣಿಸಿಕೊಳ್ಳುವ ರೋಗ ಲಕ್ಷಣಗಳ ಬಗ್ಗೆ ಅಧ್ಯಯನ ಮಾಡಲು ಇದೊಂದು ಸುವರ್ಣ ಅವಕಾಶವಾಗಿದ್ದು, ಹೊಸ ತಂತ್ರಜ್ಞಾನಗಳ ಬಳಕೆ, ಇವುಗಳ ಬಗ್ಗೆ ಸವಿಸ್ತರವಾಗಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಹೊಂದಿರುವ ವೈದ್ಯರುಗಳ ಜೊತೆ ಚರ್ಚೆ ಕಾರ್ಯಾಗಾರವೂ ಸಹ ಏರ್ಪಡಿಸಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ವೈದ್ಯ ಸಹೋದರರು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ತುಮಕೂರಿನಲ್ಲಿ ಶ್ರೀದೇವಿ ಮೆಡಿಕಲ್ ಕಾಲೇಜ್ನಲ್ಲಿ 3 days ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ 12, 13, 14. 12th ವರ್ಕ್ಶಾಪ್ ಅಂತ ಇರುತ್ತೆ. 4 ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. 3 ಮೆಡಿಕಲ್ ಕಾಲೇಜ್, ಶ್ರೀದೇವಿ ಮೆಡಿಕಲ್ ಕಾಲೇಜ್, ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮತ್ತು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್. ಸೊ ಈ 4 ಪ್ಲೇಸಸಲ್ಲಿ ಡಿಫ್ರೆಂಟ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ. ಮತ್ತು ಸಾಟರ್ಡೆ ಸಂಡೇ ಮೈನ್ ಕಾನ್ಫರೆನ್ಸ್ ಇರುತ್ತೆ. ಇದಕ್ಕೆ ಒಂದು 500 ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಎಲ್ಲ ಇಂಟೆನ್ಸಿವ್ ಕೇರ್ ಬಗ್ಗೆ ಸ್ಪೆಷಲಿಸ್ಟ್ಗಳು ಇರ್ತಾರೆ. ಈ ಕಾರ್ಯಾಗಾರಕ್ಕೆ 500 ಜನ ಡಾಕ್ಟರ್ಸು ನಮ್ಮ ಸ್ಟೇಟಿಂದ ಬರ್ತಾ ಇದ್ದಾರೆ. ಸ್ಪೀಕರ್ಸು ನಮ್ಮ ಬೇರೆ ಸ್ಟೇಟಸ್ಸಿಂದ ಬರ್ತಾ ಇದ್ದಾರೆ. ಹೈದರಾಬಾದು, ಡೆಲ್ಲಿ, ಮುಂಬೈಯಿಂದ ಬರ್ತಾ ಇದ್ದಾರೆ. ಮತ್ತು ಇವನ್ ವಿದೇಶದಿಂದ UK ಒಬ್ಬರು ಡಾಕ್ಟ್ರು ಬರ್ತಾ ಇದ್ದಾರೆ. ಸೊ ಇದರ ಅನುಕೂಲವನ್ನು ಎಲ್ಲರೂ ಪಡ್ಕೋಬೇಕು. ಸೊ ಈ ಕಾರ್ಯಾಗಾರ ಒಂದು ಯಶಸ್ವಿ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ನಾನು ಡಾಕ್ಟರ್ ಅಶೋಕ್ ಅಂತ, ತುಮಕೂರು IAP ಬ್ರಾಂಚಿನ ಪ್ರೆಸಿಡೆಂಟ್. ನಂತರ ಮಾತನಾಡಿದ ಶ್ರೀದೇವಿ ವೈದ್ಯಕೀಯ ಪ್ರಾಂಶುಪಾಲ ಡಾಕ್ಟರ್ ML ಹರೇಂದ್ರ ಕುಮಾರ್, ಕಾರ್ಯಾಗಾರದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಗಳಿಸಿರುವ ಹಿರಿಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಸಂಪನ್ಮೂಲ ವ್ಯಕ್ತಿಗಳಾದ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲಿದ್ದಾರೆ. ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿಗಳಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿದೆ. ಕ್ವಿಜ್ ಮಾಸ್ಟರ್ ಡಾಕ್ಟರ್ ಕೇಶವಮೂರ್ತಿ ML ತೀರ್ಪುಗಾರರಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ನನ್ನ ಹೆಸರು ಡಾಕ್ಟರ್ ML ಹರೇಂದ್ರ ಕುಮಾರ್, ಪ್ರಿನ್ಸಿಪಾಲ್ ಶ್ರೀದೇವಿ ವೈದ್ಯಕೀಯ ಮೆಡಿಕಲ್ ಕಾಲೇಜು. ನಮ್ಮ ಕಾಲೇಜು ವತಿಯಿಂದ ಈ 3 ದಿವಸ ಮಕ್ಕಳ ತಜ್ಞರ ಸಹಕೂಟ ಅಂತ ಏನಿದೆ ಕಾನ್ಫರೆನ್ಸ್ನ ಹಮ್ಮಿಕೊಂಡಿದ್ದೀವಿ. 12, 13, 14. ಇದಕ್ಕೆ ಹೊರ ರಾಜ್ಯಗಳಿಂದ ಪರಿಣಿತರಾದ ಮಕ್ಕಳ ತಜ್ಞರುಗಳು ರಿಜಿಸ್ಟರ್ ಮಾಡಿದ್ದಾರೆ. ಸಾಲದಕ್ಕೆ ನರ್ಸಿಂಗ್ ಕಾಲೇಜವರು ಸಹ ರಿಜಿಸ್ಟರ್ ಮಾಡಿದ್ದಾರೆ. ಸೊ ಈ 3 ದಿವಸ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥ ಮಕ್ಕಳ ತಜ್ಞರುಗಳು ವಿವಿಧವಾದ ಪ್ರಬಂಧಗಳನ್ನು ಪ್ರೆಸೆಂಟ್ ಮಾಡೋದಾಗಲಿ ಅಥವಾ ಪೀಡಿಯಾಟ್ರಿಕ್ ಕ್ವಿಜ್ ಅಂತ ಹೇಳ್ತೀವಿ, ಅದನ್ನು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗಳು ಇರ್ತಾರೆ. ಕ್ವಿಜ್ಜು ಮತ್ತು ಪೇಪರ್ ಪ್ರೆಸೆಂಟೇಷನ್ಸು, ಅದುಗಳು ತಮ್ಮ ದಿನನಿತ್ಯ ಆಗುವಂಥ ವೆರೈಟೀಸ್ ಏನಿರ್ತದೆ ಡಿಸೀಸ್ ಕನ್ಸರ್ನ್ಡು, ಎಸ್ಪೆಷಲಿ ಪೀಡಿಯಾಟ್ರಿಕ್ಸಲ್ಲಿ, ಅವುಗಳನ್ನ ಒಂದು ಕೇಸ್ ಸ್ಟಡೀಸ್ ಮಾಡಿ ಅದು ಪೇಪರ್ ಪ್ರೆಸೆಂಟೇಷನ್ಸ್ಗಳು ಸಹ ಇರುತ್ತೆ. ಸೊ ಈ ಎಲ್ಲ ಚಟುವಟಿಕೆಗಳನ್ನ ಈ 3 ದಿವಸ ನಾವು IAP ಇಂಡಿಯನ್ ಅಕಾಡೆಮಿಕ್ ಪೀಡಿಯಾಟ್ರಿಕ್ಸ್ ಕರ್ನಾಟಕ ಮತ್ತು ತುಮಕೂರು ಬ್ರಾಂಚ್ ಸಹವತಿಯಿಂದ ಇನ್ನು ಸಪೋರ್ಟ್ ಆಫ್ ಶ್ರೀದೇವಿ ಮೆಡಿಕಲ್ ಕಾಲೇಜು ಹಮ್ಮಿಕೊಂಡು ಇದನ್ನು ಸಕ್ಸಸ್ ಮಾಡಲಿಕ್ಕೆ ತಮ್ಮೆಲ್ಲರೂ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಧ್ಯಕ್ಷ ಡಾಕ್ಟರ್ ಅಶೋಕ್, ಕಾರ್ಯದರ್ಶಿ ಚಂದನ್ ಖಜಾಂಚಿ, ಸುಮಂತ್ ಪಾಟೀಲ್, ಶ್ರೀದೇವಿ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸೆ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಪಲ್ಲವಿ, ಹಿರಿಯ ವೇದಿಕೆಯ ಪ್ರಾಂಶುಪಾಲ ML ಹರೇಂದ್ರ ಕುಮಾರ್, ಶ್ರೀದೇವಿ ವೈದ್ಯಕೀಯ ಅಧ್ಯಕ್ಷ ಮೋಹನ್ ಕುಮಾರ್ ಮುಂತಾದ ವೈದ್ಯರು ಉಪಸ್ಥಿತರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು.